ಸಾಂಸ್ಕೃತಿಕ ರಂಗದಲ್ಲಿರುವ ಕಾರಣಕ್ಕೋಸ್ಕರ. ಹಾಗಾಗಿ ನಾನು ಅಂಕಿಅಂಶಗಳ ವಿಚಾರದಲ್ಲಿ ನಾನು ಹೆಚ್ಚು ಹೇಳಲಿಕ್ಕೆ ಹೋಗದೆ, ಇದು ಸಮಾಜದ ಮೇಲೆ ಮತ್ತೆ ರಾಜ್ಯದ ಮೇಲೆ ಯಾವ ರೀತಿ ಪರಿವರ್ತನೆ ಬೀರುತ್ತೆ, ಅದೇ ರೀತಿ ಹೇಗೆ ಭವಿಷ್ಯದ ಕರ್ನಾಟಕವನ್ನ ಇದು ಸರ್ವನಾಶ ಮಾಡೋ ದಾಪುಗಾಲ್ ಹಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಒಂದಷ್ಟು ಉಲ್ಲೇಖ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಮುಂದೆ ಮೊದಲನೇದು, ನಮ್ಮ ಆರ್ಥಿಕ ತಜ್ಞರು, ಸ್ವಯಂ ಘೋಷಿತ ಆರ್ಥಿಕ ತಜ್ಞರು ಸಿದ್ದರಾಮಯ್ಯನವರು ಬಹಳ ಹೆಮ್ಮೆಯಿಂದ ಹೇಳ್ಕೊಂತಾರೆ, ನಾನು 17ನೇ ಬಜೆಟ್ ಅನ್ನ ಮಂಡಿಸಿದ್ದೀನಿ, 17ನೇ ಬಜೆಟ್ ಅನ್ನ ಮಂಡಿಸಿದ್ದೀನಿ. 17ನೇ ಬಜೆಟ್ ಅಂತ ಹೇಳಿದ್ರೆ ನಮ್ಗೆಲ್ಲರೂ ಗೊತ್ತಿರೋ ರೀತಿ ಬಂಧುಗಳೇ, ಒಂದು 20 ವರ್ಷಕ್ಕೆ ಒಂದು ತಲೆಮಾರು ಅಂತ ನಾವು ಹೇಳ್ತೀವಿ. ಅಂದ್ರೆ ಒಂದು ತಲೆಮಾರು ಪೂರ್ತಿ ಹಣಕಾಸಿನ ಏನು ಇದನ್ನ ಕೈಯಲ್ಲಿ ಇಟ್ಕೊಂಡಿರೋರು ಒಂದು ತಲೆಮಾರಿನ ನಂತರ ಪರಿಸ್ಥಿತಿ ಯಾವ ರೀತಿ ಇರಬೇಕಿತ್ತು. ಉದಾಹರಣೆಗೆ, ಈಗ ನಮ್ಮ ತಂದೆಯವರು ಒಂದು ಅಂಗಡಿ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, 10,000 ಬಂಡವಾಳ ಹಾಕಿ 20 ವರ್ಷದ ಮುಂಚೆ ಒಂದು ಅಂಗಡಿ ಮಾಡಿದ್ರೆ ಇವತ್ತು ಅಂಗಡಿ ಪರಿಸ್ಥಿತಿ ಏನಿದೆ. ಇವತ್ತು ಬಿಜಾಪುರದಲ್ಲಿ ಯಾವುದೇ ದೊಡ್ಡ ಅಂಗಡಿಗಳಿಗೆ ವ್ಯವಹಾರ ಹೋಗಿ ಕೇಳಿದ್ರೆ 15 ವರ್ಷಕ್ಕೆ ಸಣ್ಣದಾಗೆಲ್ಲೋ ಸಣ್ಣ ಗೂಡ ಅಂಗಡಿನೋ ಏನೋ ಇಟ್ಕೊಂಡು ಶುರು ಮಾಡಿದವ್ರೇನೆ. ಆದ್ರೆ 15-20 ವರ್ಷ ಎಫರ್ಟ್ ಹಾಕಿದ್ದಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟಿದ್ದಾರೆ. ಇದಕ್ಕೆ ವ್ಯವಹಾರಸ್ಥರು ಅಂತ ಹೇಳ್ತಾರೆ. 17 ವರ್ಷ, ಈಗ ನಮ್ಮಪ್ಪ 20 ವರ್ಷಕ್ಕೆ ಮುಂಚೆ ಅಂಗಡಿ ಕಿಟ್ಟು ಅದಕ್ಕೊಂದು 10,000 ಬಂಡವಾಳ ಹಾಕಿ 20 ವರ್ಷ ಅಂಗಡಿಲೆಲ್ಲ ಕೂತ್ಕೊಂಡು 20 ವರ್ಷ ಆದ್ಮೇಲೆ ₹1 ಆಸ್ತಿ ಮಾಡದೆ, ಮಕ್ಕಳ ಭವಿಷ್ಯಕ್ಕೆ ಎಜುಕೇಶನ್ ಕೊಡಿಸ್ದಂಗೆ, ಮಕ್ಕಳಿಗೆ ಮನೆನೂ ಸ್ವಂತ ಮಾಡದೆ, ಜೊತೆಗೆ ತಲೆ ಮೇಲೆ ಒಂದು 20 ಲಕ್ಷ ಸಾಲವೇನ ಒರ್ಸಿದ್ರೆ, ಮಕ್ಕಳು ಮರಿಗೆಲ್ಲ ಸಾಲ ಒರ್ಸಿದ್ರೆ ನಮ್ಮಪ್ಪನ ಯಾರಾದ್ರೂ ಆರ್ಥಿಕ ತಜ್ಞ ಅಂತಾರ ಅಥವಾ ವ್ಯವಹಾರಸ್ಥ ಅಂತಾರ? ಇದು ಸಿಂಪಲ್ ಆದ ವಿಶ್ಲೇಷಣೆ. 17 ವರ್ಷ ನೀವು ಬಜೆಟ್ ಮಂಡನೆ ಮಾಡಿದಿರಿ. 17 ವರ್ಷ ಬಜೆಟ್ ಮಂಡನೆ ಮಾಡಿದ್ಮೇಲೆ ರಾಜ್ಯದ ಪರಿಸ್ಥಿತಿ ಹೇಗಿರ್ಬೇಕಿತ್ತು, ಇವತ್ತು ಯಾವ ರೀತಿ ಬಂದು ಕೂತಿದೆ. ನಾನು ಆರ್ಥಿಕ ತಜ್ಞ ಅನ್ನೋದಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡೋದು ಸಹಜ. ಯಾಕೆ ಅಂತ ಹೇಳಿದ್ರೆ, ನಾವು ಬೇರೆ ರಾಜ್ಯಗಳ ಜೊತೆ ನಮ್ಮ ಕರ್ನಾಟಕವನ್ನ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಸ್ವಾತಂತ್ರ್ಯದಿಂದ ಹಿಡ್ಕೊಂಡು ಅದಕ್ಕೆ ಪೂರ್ವದಿಂದ ಹಿಡ್ಕೊಂಡು ಕೂಡ ಆರ್ಥಿಕವಾಗಿ ಬಹಳ ಸುಭಿಕ್ಷವಾಗಿರ್ತಕ್ಕಂತಹ ರಾಜ್ಯ ಕರ್ನಾಟಕ. ಆರ್ಥಿಕವಾಗಿ ಸುಭಿಕ್ಷವಾಗಿರ್ತಕ್ಕಂಥದ್ದು. ಅದು ಈಗ IT-BT ಬಂತು, ನಮ್ದು ಸಿಲಿಕಾನ್ ಸಿಟಿ ವ್ಯಾಲಿ ಆಯ್ತು ಅಲ್ಲ, ಅದಕ್ಕಿಂತ ಮುಂಚೆಯಿಂದನೂ ಕೂಡ ನಿಜಲಿಂಗಪ್ಪನವರ ಕಾಲದಲ್ಲಿ, ಈವನ್ KC ರೆಡ್ಡಿ ಅವರ ಕಾಲದಲ್ಲೂ ಕೂಡ ಆರ್ಥಿಕವಾಗಿ ಬಲಿಷ್ಠವಾಗಿರುವಂತಹ ರಾಜ್ಯ ಕರ್ನಾಟಕ ರಾಜ್ಯ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಜಸ್ವದ ಕೊರತೆ ಅಥವಾ ಫಿಸಿಕಲ್ ಡೆಫಿಸಿಟ್ ಅಂತಕ್ಕಂಥ ಪದವೇ ನಾವು ಕೇಳಕ್ ಸಾಧ್ಯ ಇರ್ತಿರ್ಲಿಲ್ಲ. ಯಾವಾಗ್ಲೂ ಕೂಡ ರೆವಿನ್ಯೂವನ್ನ ಸರ್ಪ್ಲಸ್ ಬಜೆಟ್ ನಮ್ಮಲ್ಲಿ ಬಣ್ಣನೆ ಆಗ್ತಿತ್ತು. ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಯಾಕೆಂದ್ರೆ ಅಷ್ಟೊಂದು ಶ್ರೀಮಂತ ರಾಷ್ಟ್ರ, ಅಷ್ಟೊಂದು ಕಷ್ಟಪಟ್ಟು ದುಡಿದು ತಿಂತಕ್ಕಂತಹ ಒಂದು ಸಮುದಾಯ ನಮ್ಮಲ್ಲಿದೆ, ರೈತಾಪಿ ವರ್ಗ ನಮ್ಮಲ್ಲಿದೆ, ಯುವ ಸಮುದಾಯ ನಮ್ಮಲ್ಲಿದೆ. ಹಾಗಾಗಿ ಹಿಂದಿನ ಹಿಸ್ಟ್ರಿಯಿಂದ ನೋಡ್ಕೊಂಡ್ಬಂದ್ರೆ ಕರ್ನಾಟಕ ಅತ್ಯಂತ ಸುಭಿಕ್ಷವಾದಂತಹ ರಾಜ್ಯ. ಕೇವಲ ಇತಿಹಾಸದಲ್ಲಿ ಅದೆರಡು COVID-19, 20 ಮತ್ತು 2021 2 ವರ್ಷಗಳನ್ನ ಬಿಟ್ರೆ ನಮ್ಮಲ್ಲಿ ಡೆಫಿಸಿಟ್ ಬಡ್ಜೆಟ್ ಅನ್ನೋದೇ ಆಗಿಲ್ಲ. ಈವನ್ 21-22ರಲ್ಲಿ ಬೊಮ್ಮಾಯಿ ಅವರು ಬಿಕಾಸ್ ಆಫ್ ಕೋವಿಡ್ ಮುಂಚೆ ಡೆಫಿಸಿಟ್ ಅಂತ ಹೇಳಿ ಅವರು ಅನ್ಕೊಂಡಿದ್ರು ಕೂಡ, ಆದ್ರೆ ವರ್ಷ ಮುಗಿಯೋಷ್ಟೊತ್ತಿಗೆ ಮತ್ತೆ ತಿರ್ಗಿ 5,670 ಕೋಟಿ ರೂಪಾಯಿ ಅದು ಸರ್ಪ್ಲಸ್ ಬಡ್ಜೆಟ್ ಆಗಿತ್ತು. ಇಷ್ಟೆಲ್ಲ ಕೋವಿಡ್ ಗೊಂದಲಗಳ ನಡುವೆನೂ ಕೂಡ 2023ರಲ್ಲಿ ಬೊಮ್ಮಾಯಿ ಅವರು ಸಿದ್ದರಾಮಯ್ಯನವರಿಗೆ ರಾಜ್ಯವನ್ನ ಬಿಟ್ಕೊಡ್ಬೇಕಾದ್ರೆ ರಾಜ್ಯ ಯಾವ ರೀತಿ ಸುಭಿಕ್ಷ ಸ್ಥಿತಿಲಿತ್ತು ಅಂತ ಹೇಳಿದ್ರೆ 402 ಕೋಟಿ ರೂಪಾಯಿ ಸರ್ಪ್ಲಸ್ ಬಡ್ಜೆಟ್ ಅನ್ನ ಮಂಡಿಸಿದ್ರು ಬೊಮ್ಮಾಯಿ ಅವರು 23ರಲ್ಲಿ. ಅಂದ್ರೆ ಅದಾದ್ಮೇಲೆ ಮೇನಲ್ಲಿ ಸಿದ್ದರಾಮಯ್ಯನವರ ಕೈಗೆ ಬಂತು, ಅಥವಾ ಒಂದು 7-8 ತಿಂಗಳು ಕೈಗೆ ಬಂತು. 402 ಕೋಟಿ ಸರ್ಪ್ಲಸ್ ಬಜೆಟ್ ಇದ್ದಿದ್ದ ಬಿಜೆಪಿ ಸರ್ಕಾರದ ಇದನ್ನ ಕೇವಲ 6-7 ತಿಂಗಳು ರಾಜ್ಯಭಾರ ಮಾಡಿ ಪುಣ್ಯಾತ್ಮ 9,760 ಕೋಟಿ ಡೆಫಿಸಿಟ್ ತಗೊಂಡ್ಬಂದ್ರು. ಒಂದೇ ವರ್ಷದಲ್ಲಿ ಕೇವಲ 4-5 ತಿಂಗಳಲ್ಲಿ ಬೊಮ್ಮಾಯಿ ಅವರು ಸರ್ಪ್ಲಸ್ ಬಜೆಟ್ ಕೊಟ್ಬಿಟ್ಟು ಹೋಗಿದ್ದಾರೆ. ಇನ್ನು ಮಿಕ್ಕಿದ 4-5 ತಿಂಗಳು, ಒಂದು 7-8 ತಿಂಗಳು ರಾಜ್ಯಭಾರ ಮಾಡಿದವರು ಡೆಫಿಸಿಟ್ ಬಜೆಟ್ ನುಂಗ್ರಿ, ಅಲ್ಲ ಅದು ಸರ್ಪ್ಲಸ್ ಬಜೆಟ್ ಅನ್ನು ನುಂಗಿ ಡೆಫಿಸಿಟ್ ಬಜೆಟ್ 9,500 ಕೋಟಿ ಮಾಡೋಗ್ತಾರೆ ಅಂತ ಹೇಳಿದ್ರೆ ಇದು ದುರಂತವೋ ಅಲ್ವೋ? ಇಡೀ ಕರ್ನಾಟಕದ ಒಟ್ಟು ಸಾಲ 1947ರಿಂದ ಇವತ್ತುವರೆಗೆ 8,37,000 ಒಟ್ಟು ಸಾಲ. ನಾನು ಹೇಳ್ತಾ ಇರ್ತಕ್ಕಂಥ 85 ವರ್ಷದಲ್ಲಿ ಎಲ್ಲಾ ಮುಖ್ಯಮಂತ್ರಿಗಳು ಸೇರಿ ಮಾಡಿರ್ತಕ್ಕಂಥ ಸಾಲ. ಅದರಲ್ಲಿ ಈ ಪುಣ್ಯಾತ್ಮ ಸ್ವಯಂ ಘೋಷಿತ ಆರ್ಥಿಕ ತಜ್ಞರು ಒಬ್ಬರೇ ಮಾಡಿರೋ ಸಾಲ 4,34,000 ಕೋಟಿ ಕಳೆದ ವರ್ಷ. ಈ ವರ್ಷನೂ ಕೂಡ ಸೇರಿದ್ರೆ 5,55,000 ಕೋಟಿ ಒಬ್ಬನೇ ಒಬ್ಬ ಪುಣ್ಯಾತ್ಮ ಮಾಡಿರೋ ಸಾಲ. 80 ವರ್ಷದಲ್ಲಿ 74 ವರ್ಷ ಯಾವ್ಯಾವ ರೀತಿ ನಮ್ಮ ಬೇರೆ ಬೇರೆ ಮುಖ್ಯಮಂತ್ರಿಗಳು ಮಾಡಿದ್ರು ಎಲ್ಲರನ್ನು ಮೀರಿಸಿ ಮಾಡಿರ್ತಕ್ಕಂಥ ಹೊಣೆಗಾರಿಕೆ ಅರ್ಥನೆ ಇದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವ್ರದ್ದು. ಇದು ದೊಡ್ಡ ಹೆಗ್ಗಳಿಕೆ. ಯಾವ ಸ್ಟೇಟ್ ಅಲ್ಲಿ ಆರ್ಥಿಕವಾಗಿ ಅತ್ಯಂತ ಸಬಲವಾದಂತಹ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಾಡಿ
ರಾಜ್ಯವನ್ನ ದಿವಾಳಿ ಮಾಡ್ತಕ್ಕಂಥ ಕೀರ್ತಿ ಯಾರನ್ನಂತಿದ್ರೆ ಈ ಪುಣ್ಯಾತ್ಮನಿಗೆ ಸಿದ್ದರಾಮಯ್ಯನವರಿಗೆ ಕೀರ್ತಿ ತಟ್ಟಬೇಕು. ಮೊದಲನೇದು. ಎರಡನೇದು, 1951ರಿಂದ ಮೊದಲನೇ ಚುನಾವಣೆ ಆದ್ರಿಂದ ಇವತ್ತಿನವರೆಗೂ ಯಾವಾಗಲೂ ಸರ್ಪ್ಲಸ್ ಬಜೆಟ್ ಅನ್ನೇ ಕೊಟ್ಕೊಂಬಂತಹ ಕರ್ನಾಟಕ ರಾಜ್ಯಕ್ಕೆ ಸತತ 4ನೇ ವರ್ಷ ಡೆಫಿಸಿಟ್ ಬಜೆಟ್ ಕೊಟ್ಟಂತಹ ಕೀರ್ತಿ ಯಾರ್ಗನ ಇದೆ ಅಂತ ಹೇಳಿದ್ರೆ ಅದು ಈ ಸ್ವಯಂ ಘೋಷಿತ ಆರ್ಥಿಕ ತಜ್ಞ ಸಿದ್ದರಾಮಯ್ಯರಿಗೆ ಮಾತ್ರ. 4ನೇ ವರ್ಷ ಕಂಟಿನ್ಯೂಸ್ ಆಗಿ ಡೆಫಿಸಿಟ್ ಬಜೆಟ್. ಎಂತಹ ಒಂದು ದರಿದ್ರ ಸ್ಥಿತಿ ಒಳಗಡೆ ಇವತ್ತು ರಾಜ್ಯವನ್ನು ತಳ್ಳಿಬಿಟ್ಟಿದ್ದಾರೆ. ಬಂಧುಗಳೇ, ನಿಮ್ಗೆಲ್ಲ ಅನಿಸ್ಬೋದು ಏನ್ ಡೆಫಿಸಿಟ್ ಆದ್ರೂ ಕೂಡ ಗ್ಯಾರಂಟಿಗೆ ಹೋಗ್ತಾ ಇದೆ. ಇದಕ್ಕಿಂತ ದೊಡ್ಡ ಸುಳ್ಳು ಜಗತ್ತಲ್ಲಿ ಇಲ್ವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಬಜೆಟ್ ಗಾತ್ರ ಇವರೇ ಮತ್ತು ಹೇಳಿರೋ ಹತ್ರ 4,48,000 ಕೋಟಿ. ಎಷ್ಟು? 4,48,000 ಕೋಟಿ ನಮ್ಮ ಬಜೆಟ್ ಗಾತ್ರ. ಅದಕ್ಕೆ ಗ್ಯಾರಂಟಿಗಳಿಗೆ 5 ಗ್ಯಾರಂಟಿ ಕಂಪ್ಲೀಟ್ ಆಗಿ ಎಲ್ಲರಿಗೂ ಕೊಟ್ರು ಹೋಗ್ತಕ್ಕಂಥದ್ದು ಕೇವಲ 52,000 ಕೋಟಿ. ಕೇವಲ 52,000 ಕೋಟಿ ಎಲ್ಲವನ್ನು ಕೊಟ್ರು. 5 ಗ್ಯಾರಂಟಿಗಳ ಎಲ್ರಿಗೂ ಕೊಟ್ರು. ಅದ್ರ ಅರ್ಥ ಏನು? ಹತ್ತತ್ರ 4 ಲಕ್ಷ ಕೋಟಿ, ಹತ್ತತ್ರ 4 ಲಕ್ಷ ಕೋಟಿ ಇವರಿಗೆ ಡೆವಲಪ್ಮೆಂಟ್ಗೆ ಸಿಕ್ಬಿಡ್ತದಲ್ಲ, ಅದನ್ನ ಯಾರು ಬೇಡ ಅಂತಾರೆ ಮಾಡ್ಲಿಕ್ಕೆ? ಕೇವಲ 52,000 ಗ್ಯಾರಂಟಿ ಕೊಡ್ತಿದೀವಿ ಅಂತ ಹೇಳಿ ಸುಮಾರು 17,000 ಕೋಟಿ ಪ್ರತಿ ವರ್ಷ SC/SPಗಳ ಮತ್ತೆ TSPಗಳ. SC/SP ಅಂತ ಹೇಳಿದ್ರೆ ಈ ದಲಿತರಿಗೋಸ್ಕರ ಅವರ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂತಹ ಸ್ಪೆಷಲ್ ಗ್ರಾಂಟು ಹಣ. ಮತ್ತೆ ಏನು ನಾಯಕ ಸಮುದಾಯಗಳು ಅಥವಾ ಏನು ST ಸಮುದಾಯ ಇದೆ ಅದರನ್ನ ಡೆವಲಪ್ ಮಾಡೋದಕ್ಕೋಸ್ಕರ ಆ ದಲಿತ ಸಮುದಾಯದ ಉದ್ಧಾರಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹಣದಲ್ಲಿ 17,000 ಕೋಟಿ ತಿಂತಾರೆ ಎಕ್ಸ್ಟ್ರಾ. ಯಾವ ಕಾರಣಕ್ಕೋಸ್ಕರ? ಕೇವಲ 52,000 ಕೋಟಿ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ. 17,000 ದಲಿತರು ತಿಂದ್ರು. ಹಾಲಿಂದ ಹಿಡ್ಕೊಂಡು ಆಲ್ಕೋಹಾಲು ಎಲ್ಲ ಸ್ಟಾಂಪ್ ಪೇಪರ್ ಇಂದ ಹಿಡ್ಕೊಂಡು ಎಲ್ಲಾ ಬೆಲೆಗಳನ್ನ ಜಾಸ್ತಿ ಮಾಡಿದ್ರು. ಆ ಬೆಲೆಗಳು ಅಡಿಷನಲ್ ಆಗಿ ಇವ್ರಿಗೆ ಕಲೆಕ್ಟ್ ಮಾಡ್ತಿರೋದು. ಇವ್ರು ಬಂದ ಮೇಲೆ ಬೆಲೆ ಜಾಸ್ತಿ ಮಾಡೋದ್ರಲ್ಲಿ ಅಡಿಷನಲ್ ಆಗಿ ಕಲೆಕ್ಟ್ ಮಾಡ್ತಿರೋದು 73,000 ಕೋಟಿ. 73 ಒಂದು 17 90,000 ಕೋಟಿ ಆಯ್ತು. ಎಷ್ಟಕ್ಕೆ? 52,000 ಗ್ಯಾರಂಟಿ ಕೊಡೋದಕ್ಕೆ 90,000 ಕೋಟಿ ಎಕ್ಸ್ಟ್ರಾ ಬಂತು. ಆಯ್ತಾ? ಅದಾದ್ಮೇಲೆ ಒಂದೇ ಒಂದು ಕ್ಷೇತ್ರಕ್ಕೆ ಬಿಡುಗಾಸು ಅನುದಾನ ಕೊಟ್ಟಿಲ್ಲ. ಮಾತಿದ್ರೆ ಗ್ಯಾರಂಟಿ ಹೇಳ್ಕೊಂಡು ಒಂದು ಕ್ಷೇತ್ರಕ್ಕೆ ಬಿಡುಗಾಸು ಕೊಟ್ಟಿಲ್ಲ. ನಮ್ಮ ರಾಜು ಕಾಗೆ ಅವರು ಹೇಳ್ತಾರೆ ನಮ್ಗೆ ₹1 ದುಡ್ಡು ಕೊಟ್ಟಿಲ್ಲ, ಬೆಂಗಳೂರಿಗೆ ಬಂದು ನಾನು ನೇಣ್ ಹಾಕ್ತೀನಿ ಅಂತಾರೆ. ಅಲ್ಲಿ ಮೊಣಕಾಲ್ಮೂರಿನ ಗೋಪಾಲಕೃಷ್ಣ ಅವ್ರು ಹೇಳ್ತಾರೆ ಚರಂಡಿಗೆ ಒಂದು ಇಡೀ ಮಣ್ಣು ಹಾಕಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ, ದುಡ್ಡಿಲ್ಲ ಅಂತೇಳಿ. ನಾನು BJP ಅವ್ರ ಬಗ್ಗೆ ದಳದವ್ರ ಬಗ್ಗೆ ಮಾತಾಡ್ತಿಲ್ಲ, ಅವರ MLAಗಳು ಅವ್ರ ಮಂತ್ರಿಗಳೇ ಮಾತಾಡ್ತಿರ್ತದ್ದು. ದೇಶಪಾಂಡೆ ಅವ್ರು ಹೇಳ್ತಾರೆ ಯಾವುದಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ರೀ ಅಂತ. ಈ ಪರಿಸ್ಥಿತಿಗೆ, ಈ ಭಿಕಾರಿ ಪರಿಸ್ಥಿತಿಗೆ ರಾಜ್ಯವನ್ನು ತಗೊಂಡ್ಬಂದಿದೆ ಯಾಕೆ? ಕೇವಲ 52,000 ಕೋಟಿ ಕೊಡ್ತಿದೀವಿ ಅಂತ ಹೇಳಿ. ನಾನು ಆಗ್ಲೇ ಹೇಳ್ದಂಗೆ 90,000 ಹೆಚ್ಚಾ. ಅದ್ರ ಜೊತೆಗೆ ಈ ವರ್ಷ ಮತ್ತೆ 1,92,000 ಕೋಟಿ ದುಡ್ಡು. ಎಲ್ಲಿಗೆ ಹೋಗ್ತಾ ಇದ್ದೀರಿ ಸಿದ್ದರಾಮಯ್ಯವ್ರೆ? ಯಾರು ಲೂಟಿ ಮಾಡ್ತಾವ್ರಿ ಸಿದ್ದರಾಮಯ್ಯವ್ರೆ? ಪಾಪ ಆ ಬಡ ಜನತೆ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಕೊಡ್ತಿರೋದೇ 52,000 ಕೋಟಿ. ಪೂರ್ತಿ ಕೊಟ್ರು ಅದರಲ್ಲಿ 2 ತಿಂಗಳು ಗೃಹಲಕ್ಷ್ಮಿ ನಾಮ ಹಾಕ್ತೀರಿ. ಈಗಾಗ್ಲೇನೆ ಯಾವ್ದು ಯುವ ನಿಧಿಗೆ ಹೊಗೆ ಹಾಕ್ಬಿಟ್ಟಿದಿರಿ. ಯುವ ನಿಧಿ ಮುಗ್ದೋಯ್ತು, ಗೊತ್ತಲ್ಲ ನಿಮ್ಗೆ ವಿಷಯ. 5 ಪಂಚ ಗ್ಯಾರಂಟಿ ಅಂತ ಹೇಳ್ತಾರೆ. ಅದ್ರ ಒಂದು ಗ್ಯಾರಂಟಿ ಸಾಯ್ಸೇ ಬಿಟ್ಟು ಯುವ ನಿಧಿಗೆ ಅದೇನಾಗಿತ್ತು ಅಂತ ಹೇಳಿ ಯುವ ನಿಧಿನ ಘೋಷಣೆ ಮಾಡ್ಬೇಕಾದ್ರೆ ಆಗ್ಲೇ 8 ತಿಂಗಳಾಗಿತ್ತು. ಸೊ 2 ವರ್ಷಕ್ಕಷ್ಟೇ ಘೋಷಣೆ ಮಾಡೋರು. ಈ ವರ್ಷದ ಮಾರ್ಚ್ 31ನೇ ತಾರೀಕು ಯುವ ನಿಧಿ ಕ್ಲೋಸ್ ಆಗುತ್ತೆ. ಸೊ ಮುಂದೆ ಅದು ಕಂಟಿನ್ಯೂ ಆಗ್ಬೇಕು ಅಂತ ಹೇಳಿದ್ರೆ ಬಜೆಟ್ ಅಲ್ಲಿ ಅಲಾಟ್ ಮಾಡ್ಬೇಕಾಯ್ತು. ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡಿಲ್ಲ, ಅಲ್ಲಿಗೆ ಅಫಿಷಿಯಲ್ ಆಗಿ ಯುವ ನಿಧಿ ಸತ್ತೋಯ್ತು ಒಂದು. ಹಾಗಾದ್ರೆ ದುಡ್ಡೆಲ್ಲ ಎಲ್ಗೋಗ್ತಾ ಇದೆ? ಈ ಪಾರ್ಟಿ ಲೂಟಿ ಮಾಡಿ, ಈ ಪಾರ್ಟಿ ನೀವು ಸಾಲ ಮಾಡಿ, ಪ್ರತಿ ಮಗು ತಲೆ ಮೇಲೂ ಕೂಡ ಇವತ್ತು ನಿಮ್ಮ ಮನೇಲಿ ಹುಟ್ಟಿರ್ತಕ್ಕಂಥ ಒಂದು ಮಗು ತಲೆ ಮೇಲೆ 1,17,000 ರೂಪಾಯಿ ಸಾಲ ಹೊರಿಸಿದಿರಲ್ಲ. ನಾವೆಲ್ಲ ಲಕ್ಷಾಧೀಶ್ವರಗಳು, ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಒಬ್ಬೊಬ್ಬರ ತಲೆ ಮೇಲೆ 1,17,000 ರೂಪಾಯಿ ಸಾಲ ಇಟ್ಕೊಂಡಿದೆ. ಸಾಲದಲ್ಲಿ ನಾವು ಲಕ್ಷಾಧೀಶ್ವರು. ಈ ಪರಿಸ್ಥಿತಿಗೆ ರಾಜ್ಯವನ್ನು ತಗೊಂಡೋದಂತ ಸುಭಕ್ಷಿವಾದಂತ ರಾಜ್ಯವನ್ನು ತಗೊಂಡೋದೆ. ಅದರಲ್ಲಿ ಅತಿ ಹೆಚ್ಚು ನಾನು ಹೇಳ್ತಿರ್ತಕ್ಕಂಥದ್ದು ಈ ಯುವ ಸಮುದಾಯಕ್ಕೆ ಹೊಡ್ತಾ ಬಿದ್ದಿರೋದು, ಮತ್ತೆ ಏನು SC/SP ಸಮುದಾಯಕ್ಕೆ ಹೊಡ್ತಾ ಬಿದ್ದಿರೋದು. ನಾನು ಆಗ್ಲೇ ಹೇಳ್ತೇನೆ, ಯುವ ನಿಧಿಯನ್ನ ಕಂಪ್ಲೀಟ್ ಆಗಿ ಕಟ್ ಮಾಡ್ಬಿಟ್ರು. 2,84,000 ಹುದ್ದೆಗಳು ಖಾಲಿ ಇದಾವೆ. ಮೊನ್ನೆ ಡಿಸೆಂಬರ್ ಅಲ್ಲಿ ಯಾರು ಅಡಗೂರು ವಿಶ್ವನಾಥ್ ಅವರ ಪ್ರಶ್ನೆಗೆ ಅಫಿಷಿಯಲ್ ಆಗಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಸಿದ್ದರಾಮಯ್ಯವ್ರು ಕೊಟ್ಟಂತ ಉತ್ತರ 3 ವರ್ಷದಲ್ಲಿ ಅವ್ರು ಬಂದ ಮೇಲೆ ಕೊಟ್ಟಿರ್ತಕ್ಕಂಥ ಸರ್ಕಾರಿ ಹುದ್ದೆಗಳು ಕೇವಲ 8,118 3 ವರ್ಷದಲ್ಲಿ. ಎಂಥ ಸುಳ್ಳುಗಾರ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಇದೇ ಪದಗಳನ್ನ ನಾನು ಯೂಸ್ ಮಾಡಿக்கிறேன். ಯಾವುದೇ ಹೆಸಿಟೇಷನ್. ಎಂಥ ಸುಳ್ಳುಗಾರ ಅಂದ್ರೆ, ಈಗ ಘೋಷಣೆ ಮಾಡ್ತಾರೆ 56,690 ಜನನ ಹೊಸದಾಗಿ ನಾವು ನೇಮಕಾತಿ ಮಾಡ್ಕೊಂತೀವಿ ಅಂತ ಮೊನ್ನೆ ಘೋಷಣೆ ಮಾಡಿದ್ರಲ್ವಾ ಸ್ಟ್ರೈಕ್ ಮಾಡಿದಾಗ. ಈಗ ನೆನೆ ಸಭೆನಲ್ಲಿ ಇದರಲ್ಲಿ ವಿಧಾನಸೌಧದಲ್ಲಿ ಹೇಳಿದ್ರು 56,000 ಹೊಸ ನೇಮಕಾತಿಗಳು ಮಾಡ್ಕೊಂತೀವಿ ಅಂತೇಳಿ. ನೀವು ಆ ಬಜೆಟ್ ಪೇಪರ್ ತೆಗೆದು ನೋಡಿ. ನೀವು ಹೊಸ ನೇಮಕಾತಿ ಮಾಡೋದಕ್ಕೆ ನಿಮ್ಗೆ ಏನೋ ಉದ್ದೇಶ ಇದ್ರೆ ಆ ಸ್ಯಾಲ್ರಿಗೆ ನೀವು ಫಂಡ್ ಅನ್ನು ಎತ್ತಿಡ್ಬೇಕು ತಾನೆ. ₹1 ದುಡ್ಡು ಎತ್ತಿಟ್ಟಿಲ್ಲ. ಏನು ಹಳೆಯ ಸ್ಯಾಲ್ರಿಗಳಿಗೆ ಏನಿದೆ ಅದಕ್ಕೇನಿದೆ ಅದು ಮಾತ್ರ ಎತ್ತಿಟ್ಟಿದ್ದಾರೆ ಬಿಟ್ರೆ
ಹೊಸ ನೇಮಕಾತಿ ಪ್ರಕ್ರಿಯೆಗೆ ನೀವು ಕೊಡ್ತಕ್ಕಂಥ ಸಂಬಳಕ್ಕಾಗ್ಲಿ ಅದಕ್ಕೆ ಸವಲತ್ತುಗಳಲ್ಲಿ ಒಂದೇ ಒಂದು ರೂಪಾಯಿ ದುಡ್ಡು ಇಟ್ಟಿದ್ದಿಲ್ಲ. ಅದ್ರ ಅರ್ಥ ಇವರು ಮಾಡೋಕ್ ಸಾಧ್ಯವೇ ಇಲ್ಲ, ಮಾಡಿದ್ರೆ ದುಡ್ಡಲ್ಲಿಂದ ಕೊಡ್ತಾರೆ. ಹಾಗಾಗಿ ಮತ್ತೆ ತಿರ್ಗಾ ಕಿವಿಗೆ ಹೂವನ್ನ ಇಡ್ತಾರೆ. ಈಗ ಮಕ್ಕಳು 22ನೇ ತಾರೀಕಿಂದ ಪಾದಯಾತ್ರೆ ಹೊರಟಿದ್ದಾರೆ, ಸರ್ಕಾರಿ ನೌಕರಿ ಕೊಡಿ ಅಂತೇಳಿ. ಅವಾಗ ಒಂದಷ್ಟು ಗೋಲಿಬಾರ್ ಆಗ್ತವೆ, ಒಂದಷ್ಟು ಆತ್ಮಹತ್ಯೆ ಮಾಡ್ಕೊಂತಾರೆ. ಬಿಟ್ಬಿಟ್ರೆ ಇವರ ಜೀವನದಲ್ಲಿ ಮತ್ತಿನ್ನೊಂದು ಒಂದು ಸರ್ಕಾರಿ ಹುದ್ದೆನೂ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಇರೋರಿಗೆ ಸಂಬಳ ಕೊಡಕ್ಕೆ ಯೋಗ್ಯತೆ ಇವ್ರಿಗೆ ಇಲ್ದಂಗ ಹೋಗಿದೆ. ಇದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಜೆಟ್ ಗಾತ್ರವನ್ನು ತಗೊಂಡೋದ್ರೆ ಕೊರತೆ ನೋಡಿ, ಪ್ರತಿ ವರ್ಷ ಎಲ್ಲವೂ ನಿಮಗೆ ತಲುಪಿರೋದ್ರಿಂದ ನಾನು ಆಗ್ಲೇ ಅಂಕಿಅಂಶದ ಬಗ್ಗೆ ಹೋಗಕ್ಕೆ ಹೋಗಲ್ಲ. ಅದಾದ್ಮೇಲೆ ನೀವು ವಲಯವಾರು ಖರ್ಚು ನೋಡಿ. ಒಂದು ರಾಜ್ಯದ ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಆ ಡಿಪಾರ್ಟ್ಮೆಂಟ್ಗಳಿಗೂ ಜಾಸ್ತಿ ಆಗ್ತಾ ಹೋಗ್ಬೇಕು. ಇದು ಈ ಸರಿ ಏನು ಆಹಾರ ಸರಬರಾಜು ಖಾತೆಗೆ ಕಳೆದ ವರ್ಷಕ್ಕಿಂತ ಕಡಿಮೆ ಮಾಡಿದ್ದಾರೆ. RDPRಗೆ ಗ್ರಾಮೀಣರ ಅಭಿವೃದ್ಧಿಗೆ ಕಳೆದ ವರ್ಷಕ್ಕಿಂತ 118 ಕೋಟಿ ಕಡಿಮೆ ಮಾಡಿದ್ದಾರೆ. ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ಹೋದ ವರ್ಷಕ್ಕಿಂತ ಕಡಿಮೆ ಮಾಡಿದ್ದಾರೆ. ನಮ್ಮಲ್ಲಿ ಅತಿ ಹೆಚ್ಚು ಹೋಗ್ತಾ ಇರ್ತಕ್ಕಂಥದ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ 43,000 ಕೋಟಿ, ಅದಕ್ಕಿಂತ 13,000 ಕೋಟಿ ಬರೀ ಸಾಲಕ್ಕೆ ಬಡ್ಡಿಗೆ ಹೋಗ್ತಾ ಇದೆ. 50,000 ಕೋಟಿ. ಯಾರು ಮಾಡಿರೋ ಸಾಲ? ಈ ಪುಣ್ಯಾತ್ಮ ಮಾಡಿರೋ ಸಾಲಕ್ಕೆ. ಹಾಗಾಗಿ ನಾನು ಹೇಳಿದ್ನಲ್ಲ, ಯಾಕೆ ಈ ಮಟ್ಟಿಗೆ 2013ರಿಂದ 2018 ಈ ಮಟ್ಟಕ್ಕೆ ಸಿದ್ದರಾಮಯ್ಯವ್ರು ಇರ್ಲಿಲ್ಲ. ಅಲ್ಲಿ ಒಂದಷ್ಟು ಹೋಲ್ಡ್ ಇತ್ತು. ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರಿಗೆ ಅವ್ರಿಗೆ ಒಂದೇ ಇರ್ತಕ್ಕಂಥದ್ದು, ಹೆಂಗನ ಮಾಡಿ 2 ವರ್ಷ ನನಗೆ ನನ್ನ ಸುದ್ದಿಗೆ ಯಾರು ಬಿಡಬೇಡಿ, ನನ್ನ ಕುರ್ಚಿ ಸುದ್ದಿಗೆ ಯಾರು ಬಿಡಬೇಡಿ, ನೀವು ಎಷ್ಟನ್ನ ಲೂಟಿ ಹೊಡ್ಕೊಳ್ಳಿ. ಅದೇ ಕಾರಣಕ್ಕೋಸ್ಕರ ಅಬಕಾರಿ ಇಲಾಖೆಯಲ್ಲಿ ಲೂಟಿ ಆಗ್ತಿದೆ, ಇದ್ರೊಳಗಡೆ RDPR ಅಲ್ಲಿ ಲೂಟಿ ಆಗ್ತಾ ಇದೆ. ಇನ್ನು ಇವನು DK ಶಿವಕುಮಾರ್ ಮಿನಿಸ್ಟ್ರಿಯನ್ನ ಕೆಳಗೆ ಗತಿಯಿಲ್ಲ, ನಗರಾಭಿವೃದ್ಧಿ ಖಾತೆಯನ್ನ ಎಲ್ಲದರಲ್ಲೂ ಈ ಪಾರ್ಟಿ ಲೂಟಿ ಯಾಕಾಗ್ತಿದೆ ಅಂತ ಹೇಳಿದ್ರೆ ಈ ಕುರ್ಚಿ ಮೋಹಕ್ಕೋಸ್ಕರ ಇಡೀ ರಾಜ್ಯವನ್ನ ಒತ್ತೆ ಇಟ್ಬಿಟ್ಟಿದ್ದಾರೆ. ಒಂದ್ ಕಡೆಗೆ ಸಿದ್ದರಾಮಯ್ಯವರು ಯಾವ MLA ಎಷ್ಟನ್ನ ಲೂಟಿ ಹೊಡ್ಕೋ, ಯಾವ ಮಿನಿಸ್ಟರ್ ಎಷ್ಟನ್ನ ಲೂಟಿ ಹೊಡ್ಕೋ, ನನ್ನ ಸುದ್ದಿಗೆ ಬರಬೇಡ ಅಂತ ಅವರು. ಆ DK ಶಿವಕುಮಾರ್ ಅದೊಂದು ಅತೃಪ್ತ ಆತ್ಮ ರೀ. ಟಿವಿ ನೋಡಕ್ ಅಸಹ್ಯ, ಇಷ್ಟೊಂದು ಪರದಾಡ್ಬೇಕೇನ್ರಿ ಒಂದ್ ಕುರ್ಚಿಗೋಸ್ಕರ? ದಿನಾ ಬೆಳಗ್ಗೆ ಎದ್ರೆ ಡೆಲ್ಲಿಗೆ ಹೋಗಿ ಸಾಯೋದು. ದಿನಾ ಬೆಳಗ್ಗೆ ಎದ್ರೆ ರಾಜ್ಯ ಸುಭಿಕ್ಷವಾಗಿದ್ದಾಗ ಎಲ್ಲಾ ಕಡೆಗೆ ಚೆನ್ನಾಗಿದ್ದಾಗ ಅದೊಂದು ಕೇಳ್ಕೊಳ್ಳಿ. ಅದು ಬಿಟ್ಬಿಟ್ಟು ಅದ್ ಬೇರೆ ದುರಾಂಕಾರದ ಮಾತು. ನಾವು ಡೆಲ್ಲಿಗೆ ಬರೋದು ರಾಜಕಾರಣ ಮಾಡಕ್ರಿ, ಕೇಂದ್ರ ಸರ್ಕಾರನ ಫಂಡ್ ಕೇಳೋದಕ್ಕಲ್ಲ, ಅಥವಾ ರಾಜ್ಯ ಸರ್ಕಾರಕ್ಕೆ ಏನಾದ್ರು ಒಳ್ಳೇದಾಗ್ಬೇಕಲ್ಲ, ರಾಜಕಾರಣ ಮಾಡಕ್ಕೆ ಈ ಪುಣ್ಯಾತ್ಮ ಕಳೆದ ಡಿಸೆಂಬರ್ 3ನೇ ತಾರೀಕಿಂದ ಇಲ್ಲಿವರೆಗೂ ಸುಮಾರು 73 ಬಾರಿ ಡೆಲ್ಲಿಗೆ ಹೋಗಿ ಬಂದವ್ರೆ. ಯಾವ ಕಾರಣಕ್ಕೋಸ್ಕರ? ರಾಜಕಾರಣ ಮಾಡೋದಕ್ಕೆ. ಇವರ ಈ ಏನು ಕೆಲವು ಭಾಷೆಗಳನ್ನ ಮಾತಾಡ್ತಾರೆ, ಅದನ್ನ ತೀರಿಸ್ಕೊಳ್ಳೋದಕ್ಕೆ ಇವತ್ತು ಕರ್ನಾಟಕ ರಾಜ್ಯವನ್ನು ಈ ಮಟ್ಟಿಗೆ ತಂದಿಟ್ಟಿರ್ತಕ್ಕಂಥದ್ದು ಇದು ನಿಜವಾಗ್ಲೂ ಖಂಡನೀಯ. ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರವೂ ಕೂಡ ನಾನು ಜನತೆಗೆ ಇನ್ನು 2 ವರ್ಷ ಏನು ಮಾಡೋಕ್ಕಾಗಲ್ಲ. ಈ ಸರ್ಕಾರ ತೊಲಗಲೇ ಇಲ್ಲ ಅಂದ್ರೆ ಮಾತ್ರ ಆ ಜನಗಳಿಗೆ ಇರ್ತಕ್ಕಂತಹ ಏನು ನರಕ ಅದು ತಪ್ಪೋಕೆ ಸಾಧ್ಯವೇ ಇಲ್ಲ. ಗೃಹಲಕ್ಷ್ಮಿ 2 ತಿಂಗಳು 5,000 ಕೋಟಿ ಎಲ್ಲೋಯ್ತು? ನೀವು ಪತ್ರಕರ್ತರ ಪ್ರಶ್ನೆ ಕೇಳಿದ್ರಿ, BJP ಅವ್ರ ಪ್ರಶ್ನೆ ಕೇಳಿದ್ರು, ದಳದವ್ರ ಪ್ರಶ್ನೆ ಕೇಳಿದ್ರು, ಜನಸಾಮಾನ್ಯರ ಪ್ರಶ್ನೆ ಕೇಳಿದ್ರು. ಇಲ್ಲಿವರೆಗೂ ಆ ತಾಯಿ ಬರೀ ಅಕ್ಕ ಲೆಕ್ಕ ಲೆಕ್ಕೊಂಡು 28, 70 ತೊದಲ್ಕೊಂಡು ಹೋಗುತ್ತೆ ಬಿಟ್ಬಿಟ್ರೆ ಇಲ್ಲಿವರೆಗೂ 5,000 ಕೋಟಿ ಎಲ್ಲೋಯ್ತು ಗೊತ್ತೇ ಇಲ್ಲ. ಅದಾದ್ಮೇಲೆ ಅಫಿಷಿಯಲ್ ಆಗಿ ಅವ್ರಿಗೆ ಮುನಿಯಪ್ಪನವ್ರೆ ಅನೌನ್ಸ್ ಮಾಡ್ತಾರೆ, ಇಲ್ಲ 2 ತಿಂಗಳದಲ್ಲ ನಮ್ಮಲ್ಲಿ ಅಕ್ಕಿದು ಮೋಸ ಆಗಿರೋದು 1 ತಿಂಗಳದ್ದು ಮಾತ್ರ ಅಂತಾರೆ. ಅದು ತಿರ್ಗಾ ಸುಮಾರು 625 ಕೋಟಿ ಎಲ್ಲೋಯ್ತು ಗೊತ್ತೇ ಇಲ್ಲ. ಇದು ಅಫಿಷಿಯಲ್ ಆಗಿ ಆಗಿರೋ ಲೂಟಿಗಳು, ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ಹೇಳೋದು. ಇವತ್ತು ಬಂಧುಗಳ ಇಡೀ ರಾಜ್ಯ ಏನಾದ್ರು ನಡೀತಾ ಇದೆ ಅಂತ ಹೇಳಿದ್ರೆ ಕೇವಲ ಕೇಂದ್ರ ಸರ್ಕಾರದ ಹಣದಿಂದ ಮಾತ್ರ ನಡೀತಾ ಇರೋದು. ಕೇವಲ ಕೇಂದ್ರ ಸರ್ಕಾರ. ಅಕ್ಕಿ ಭಾಗ್ಯ ತಗೊಳ್ಳಿ, ಬರ್ತಿರೋದು ಕೇವಲ ಮೋದಿಯವ್ರ 5 kg ಅಕ್ಕಿನೇ. ಇವ್ರ ಯೋಗ್ಯತೆಗೆ 6ನೇ kg ಯಾವತ್ತು ಕೊಟ್ಟವ್ರೆ? 2 ತಿಂಗಳು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಅದರಲ್ಲೂ ನಾಮ ಹಾಕಿದ್ರು. ಇವಾಗ ಇಂದಿರಾ ಕ್ಯಾಂಟೀನ್ ಇಂದಿರಾ ಕಿಟ್ ಏನೋ ಮಾಡ್ತೀನಿ ಅಂತಾರೆ, ಅದ್ ಏನ್ ಮಾಡ್ತಾರೆ, ಯಾವತ್ ಮಾಡ್ತಾರೆ, ಇಲ್ಲಿವರೆಗೂ ಗೊತ್ತಿಲ್ಲ. ಸೊ ಇಡೀ ಅಕ್ಕಿ ಭಾಗ್ಯ ನಡೀತಿರೋದು ಕೇಂದ್ರ ಸರ್ಕಾರದ ದುಡ್ಡಿಂದ, ಮೆಟ್ರೋ ಪ್ರಾಜೆಕ್ಟ್ ನಡೀತಿರೋದು ಕೇಂದ್ರ ಸರ್ಕಾರದಿಂದ, ರಸ್ತೆಗಳು ನಡೀತಿರೋದು ಕೇಂದ್ರ ಸರ್ಕಾರದಿಂದ, ರೈಲ್ವೆ ಪ್ರಾಜೆಕ್ಟ್ಗಳು ನಡೀತಿರೋದು ಕೇಂದ್ರ ಸರ್ಕಾರದಿಂದ, ಜಲ್ ಜೀವನ ಅಭಿವೃದ್ಧಿ ನಿಗಮ ನಡೀತಿರೋದು ಕೇಂದ್ರ ಸರ್ಕಾರದಿಂದ. ಎಲ್ಲಾ ಪ್ರಾಜೆಕ್ಟ್ಗಳು ಕೇಂದ್ರ ಸರ್ಕಾರದ ಗ್ರಾಂಟ್ ಇಂದ ನಡೀತಾ ಬಿಟ್ರೆ ಇವ್ರ ಯೋಗ್ಯತೆಗೆ 40% ಕೊಡ್ಬೇಕು ಅಂತೇಳಿ ಇದ್ರದ್ದು ಯಾವ್ದು BPG ರಾಮ್ಜಿ ಸ್ಕೀಮ್ಗೆನೇ ಅಡ್ಡಗಾಲ ಹಾಕ್ಬಿಟ್ಟವ್ರಲ್ರಿ. ಇವ್ರಿಗೆ ಆ ಸ್ಕೀಮಿನ ಬಗ್ಗೆ ಎಲ್ಲ ಪ್ರಾಬ್ಲಮು. ನರೇಗಾ ಇದ್ದಾಗ ಇವ್ರು ಹೆಂಗ್ ಬೇಕಾದ್ರೆ ಲೂಟಿ ಹೊಡೆದು ಬಿಡ್ಬೋದಾಗಿತ್ತು. ಲೆಕ್ಕಿರ್ಲಿಲ್ಲ, ಪತ್ರ ಇರ್ಲಿಲ್ಲ. ಅಲ್ಲೇ ಹೋಗಿ ಗುಂಡಿ ತೆಗಿ, ಅಲ್ಲೇ ಗುಂಡಿ ಮುಚ್ಚು, JCB ತಗೊಂಡು ಗುಂಡಿ ಎತ್ತು, ಅದಕ್ಕೆ ಬಿಲ್ ಮಾಡ್ಕೊಂಡು ಹೋಗು, ಚೆನ್ನಾಗಿ ಲೂಟಿ ಹೊಡೆದು ಬಿಡ್ಬೋದಾಗಿತ್ತು. ಇದನ್ನ ಯಾವಾಗ ಸುಮಾರು 10-15 ವರ್ಷದ ಪದೇ CAG ಹೇಳ್ಕೊಂಡೋಯ್ತು, ಈ ರೀತಿ ವಿಪರೀತ ಲೂಟಿ ಆಗ್ತಾ ಇದೆ. ಮತ್ತೆ 5.5 ಲಕ್ಷ ಕೋಟಿದು ಇಲ್ಲಿವರೆಗೂ ನರೇಗಾದಲ್ಲಿ ಕೆಲಸ ಆಗಿರೋದು. ಒಂದೇ ಒಂದು ಏನು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿದೆಯಾ? ಒಂದು ಅಣೆಕಟ್ಟು ಆಗಿದೆಯಾ? ಇದನ್ನ ತಡೆಯೋದಕ್ಕೆ BPG ರಾಮ್ಜಿ ಮಾಡಿ ಕೇಂದ್ರ ಸರ್ಕಾರ 100 ದಿನ ಏನು ಕಾರ್ಮಿಕರಿಗೆ, ನಮ್ಮ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗ್ಬೇಕಾದ್ರೆ 125 ದಿನ ಮಾಡಿ, 170-180 ದಿನಂತಹ ಕೂಲಿಯನ್ನ ತಗೊಂಡೋಗಿ 380 ರೂಪಾಯಿ ಮಾಡಿ, ಎಲ್ಲದರಲ್ಲೂ ಹಾಕ್ತಕ್ಕಂಥ ದುಡ್ಡು ಜಾಸ್ತಿ ಮಾಡಿ
ಏನು ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾದ ಗ್ರಾಂಟ್ ಅನ್ನು ಕೂಡ 40% ಜಾಸ್ತಿ ಮಾಡಿ ಹೊಣೆಗಾರಿಕೆ ಹೊರೋದಕ್ಕೆ ರಾಜ್ಯ ಸರ್ಕಾರ ಕೂಡ ಹೊಣೆಗಾರಿಕೆ ಇರಬೇಕು ಅಂತೇಳಿ 40% ನೇಮಕ ಮಾಡಿದ್ರೆ, ಮುಂಚೆನ 10% ಇತ್ತು, ಈಗ 40% ಮಾಡಿದ್ರೆ ಆ 40% ಕೂಡ ಯೋಗ್ಯತೆ ಇಲ್ಲದೆ, ಯಾಕೆಂದ್ರೆ ದಿವಾಳಿ ಇದ್ರೋ ಸರ್ಕಾರಕ್ಕೆ 40% ಕೂಡ ಯೋಗ್ಯತೆ ಇದೆ. ಆ ಜನಸಾಮಾನ್ಯರ ಬದುಕು ಕಟ್ಕೊಂತಿದ್ದಂತಹ ಕೂಲಿ ಕಾರ್ಮಿಕರು, ರೈತಾಪಿಗಳು ಬದುಕು ಕಟ್ಕೊಂತಿದ್ದಂತಹ VBG ರಾಮ್ಜಿ ಇದಕ್ಕೆ ಈ ಬಾರಿ ಹಣವನ್ನೇ ಇಟ್ಟಿಲ್ಲ, ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ. ಮತ್ತೆ ನರೇಗಾ ವಿಚಾರ ಹೇಳ್ತಾರೆ, ಕೇಂದ್ರ ಸರ್ಕಾರದಲ್ಲಿರೋ ಸ್ಕೀಮ್ ಬಗ್ಗೆ ಈ ಮಾತಾಡ್ಕೊಂಡು ಈ ರೀತಿ ಜನಗಳಿಗೆ ಜೀವನವನ್ನು ಮುಳುಗಿಸ್ತಕ್ಕಂಥ ಕೆಲಸ ದಯಮಾಡಿ ಸಿದ್ದರಾಮಯ್ಯವರು ಮಾಡಬಾರ್ದು. ನೀವು ಯಾವುದೇ ರಂಗಕ್ಕೆ ಹೋಗಿ ಇವತ್ತು ನಮ್ಮ ಸರ್ಕಾರ ಇದ್ದಾಗ 15,000 ಶಿಕ್ಷಕರ ನೇಮಕಾತಿ ಮಾಡಿತ್ತು.